ಬಾಸು ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ಹೋಗೋಣ ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಸ್ಟ್ರೈಟ್ ಅವೇ. ಯಾವ್ದು ಡಿಲೇ ಇಲ್ದಂಗೆ ಮೊದಲನೇ ಅಪ್ಡೇಟು, ನಮ್ಮ ಹಾರ್ದಿಕ್ ಪಾಂಡ್ಯ 2 ತಿಂಗಳಿಂದ ಸೆನ್ಸೇಷನ್. ಅವ್ರು IPL ಮುಗ್ದಾಗಿಂದ ಸೆನ್ಸೇಷನ್ ಅವರೇ ಟ್ರೇಡು ಅನ್ಕೊಂಡು. ಸೊ ಈಗ ಬರ್ತಾರಂತ ಅಪ್ಡೇಟ್ ಏನಮ್ಮ ಅಂತಂದ್ರೆ, ಗುಜರಾತ್ ಟೈಟನ್ಸ್ನು ಕೂಡ ಟ್ರೇಡ್ ಮಾಡ್ಕೋಬೇಕು ಅಂತ ಅನ್ಕೊಂತ ಇದಾರಂತೆ. ಸೊ ಅವ್ರಿಗೂ ಕೂಡ ಇಂಟ್ರೆಸ್ಟ್ ಇದೆ ಅಂತೆ ಹಾರ್ದಿಕ್ ಪಾಂಡ್ಯನ ಬ್ರಿಂಗ್ ಬ್ಯಾಕ್ ಮಾಡಬೇಕು ಅಂತ. ಸೊ ಇವ್ರನ್ನೇ ಬಿಟ್ಟೋದ್ರು, ಮತ್ತೆ ವಾಪಸ್ ಕರ್ಕೊಬರ್ಬೇಕು. ನಂಬಿಕೆ ದ್ರೋಹ ಏನಿಲ್ಲ. ಇವರು ಬಿಟ್ಟರು, ಒಂಥರ ಕಮಿಟ್ಮೆಂಟ್, ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಆಗಿತ್ತು ಮುಂಬೈ ಇಂಡಿಯನ್ಸ್ಗೂ GTಗೂ. ಸೊ ಅವರು ಕೂಡ ರೆಡಿ ಇರಲಿಲ್ಲ ಇಲ್ಲಿ ಬರಬೇಕು ಅಂತ. ಸೊ ಮತ್ತೆ ವಾಪಸ್ ಕರ್ಕೊಬೇಕು ಅಂತ ಅನ್ಕೊಂಡಿದ್ರಂತೆ. ಆಸ್ ಎ ಪ್ಲೇಯರ್ ಆಗಿ, ಆಸ್ ಎ ಕ್ಯಾಪ್ಟನ್ ಆಗಲ್ಲ, ಕ್ಯಾಪ್ಟನ್ಸಿ ಕೊಡೋದಿಲ್ಲ ನಿಮಗೆ, ಆಸ್ ಎ ಪ್ಲೇಯರ್ ಆಗಿ ಬಂದ್ಬಿಟ್ಟಾಡಿ ಶುಭ್ಮನ್ ಗಿಲ್ ನಮ್ಮ ಕ್ಯಾಪ್ಟನ್ನು ಅಂತ ಇವರು ಹೇಳಿದಾರಂತೆ. ಸೊ ಹೋಗ್ಬೋದು ಅಂತ ಅನ್ಕೊಳ್ಳೋದಕ್ಕಾಗೋದಿಲ್ಲ. ಸೊ ಲಾಸ್ಟ್ ಆಪ್ಷನ್ ಆಗಿರ್ತಾರೆ ನನ್ನ ಪ್ರಕಾರ GTಗೆ ಹೋಗ್ಬೇಕು ಅಂದ್ರೆ, ಯಾಕಂದ್ರೆ ಡಿಮ್ಯಾಂಡ್ ಇದೆ, CSK ಕಡೆಯಿಂದ ಡಿಮ್ಯಾಂಡ್ ಇದೆ, KKR ಕಡೆಯಿಂದ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ. ಕ್ಯಾಪ್ಟನ್ಸಿನೂ ಕೊಡ್ತೀವಿ ನಿಮ್ಗೆ, ಸರ್ವಸ್ವಾನೇ ಕೊಟ್ಬಿಡ್ತೀವಿ ಬಾಗುರು ಅಂತ KKR ಅವರು ಕಾಯ್ತಾ ಇರ್ತಾರೆ ಅಲ್ಲಿ. ಸೊ ಹಾರ್ದಿಕ್ ಪಾಂಡ್ಯ ಇಲ್ಲಾರು ಹೋಯ್ತು ಅಂದ್ರೆ GTಗೆ ಹೋಯ್ತು ಅಂತಂದ್ರೆ ಒಂಥರ ಹಂಗೆ ನಂಗೆ ಇಷ್ಟನೂ ಕೂಡ ಆಗೋದಿಲ್ಲ GTಗೆ ಹೋಯ್ತು ಅಂತಂದ್ರೆ. ಯಾಕಂದ್ರೆ ಅಲ್ಲಿಂದ ಬಿಟ್ಟು ಬಂದಂಥವ್ರು, ಟೀಮ್ ಬೇಡ ಅಂತ ಬಿಟ್ಟು ಬಂದಂಥವ್ರು, ಎರಡು ವರ್ಷ ಫೈನಲ್ಸ್ನ ಆಡಿದ್ರು ಕೂಡ ಬಿಟ್ಟು ಬಂದಂಥವ್ರು ಮತ್ತೆ ಅಲ್ಲಿಗೆ ಹೋಗ್ತಾರೆ ಅಂತಂದ್ರೆ, ಸೊ ಇಲ್ಲಿ ಮುಂಬೈ ಇಂಡಿಯನ್ಸ್ನ ಬಿಟ್ಬಿಟ್ಟು ಅಲ್ಲಿಗೆ ಹೋಗ್ಬಿಟ್ಟು ಮತ್ತೆ ಇಲ್ಲಿಗೆ ಬಂದರು. ಸೊ ಮತ್ತೆ ಇಲ್ಲಿ ಬಿಟ್ಬಿಟ್ಟು ಅಲ್ಲಿಗೆ ಹೋಗ್ಬಿಟ್ಟು ಮತ್ತೆ ತಿರ್ಗಿ ಅಲ್ಲೋಗ್ಬಿಟ್ಟು ಬರೀ ಇದೇ ಆಗುತ್ತೆ. ಬೇರೆ ಟೀಮ್, ಹೊಸ ಫ್ರೆಶ್ ಟೀಮ್ಗೆ ಹೋಗ್ಲಿ ಅಂತ ನಾನು ಕೇಳ್ಕೊಳ್ತೀನಿ. ನೋಡೋಣ ಏನಾಗ್ತದೋ. ಅಪ್ಡೇಟ್ ನಂಬರ್ 2, ಬಾಬರ್ ಅಣ್ಣ ICC ರ್ಯಾಂಕಿಂಗ್ ಅಲ್ಲಿ ಟಾಪ್ 10 ದಾಟ್ಬಿಟ್ಟವ್ರೆ ಗುರು. ಟಾಪ್ 10 ಕ್ರಾಸ್ ಮಾಡ್ಬಿಟ್ಟು 2 ವರ್ಷ ಆದ್ಮೇಲೆ ಟಾಪ್ 10 ಕ್ರಾಸ್ ಮಾಡ್ಬಿಟ್ಟು ಮೇಲ್ಗಡೆ ಬರ್ತಾ ಇದ್ದಾರೆ. ಹೌದು, ಒಪ್ಕೊಳ್ಳೇಬೇಕು. ಬಾಬರ್ ಅಣ್ಣ ಸ್ವಲ್ಪ ಮಟ್ಟಿಗೆ ಚೆನ್ನಾಗಿ ಕಾಣಿಸ್ಕೊಂತ ಇದ್ದಾರೆ, ಎಸ್ಪೆಷಲಿ ಇನ್ ಟೆಸ್ಟ್ ಫಾರ್ಮ್ಯಾಟ್ ಅಂಡ್ ಇನ್ ODI ಫಾರ್ಮ್ಯಾಟ್ ಅಂತ ಬಂದಾಗ. ನಂಬರ್ 6 ಇವಾಗ ODI ರ್ಯಾಂಕಿಂಗ್ ಇದೆ, ಅಂಡ್ ನಂಬರ್ 10 ಇವಾಗ ODI ರ್ಯಾಂಕಿಂಗ್ ಇದೆ. +5, ಆಲ್ಮೋಸ್ಟ್ 5-6 ರ್ಯಾಂಕಿಂಗು ಮೇಲ್ಗಡೆ ಜಿಗಿದಿದ್ದಾರೆ ಟೆಸ್ಟ್ ಅಂತ ಬಂದಾಗ. ಅಂಡ್ ODIs ಕೂಡ ನಂಬರ್ 6 ಅಲ್ಲಿ ಇರೋದ್ರಿಂದ ಸೊ ಚೆನ್ನಾಗಿ ಆಡ್ತಾರೆ 2 ಫಾರ್ಮೆಟಲ್ಲಿ ಅಂತ ಹೇಳ್ಬೇಕು. T20 ಬಿಟ್ಟಾಕಿ ಅದೊಂಥರ ಕೆಳಗಡೆ ಹೋಗಿ ಕಚ್ಕೊಂಡ್ಬಿಡೈತೆ ಇವರು T20 ಸ್ಟ್ಯಾಟ್ಸು. ಮುಂಚೆ ಹೆಂಗಿದ್ರು ಅಂದರೆ ಬಾಬರ್ ಆಜಮು ಒಂದು 3-4 ವರ್ಷದ ಮುಂಚೆ ಬಾಬರ್ ಅಣ್ಣ ಅಂತಂದರೆ ಸ್ಟ್ಯಾಟ್ಸು ಅಂದರೆ ಬಾಬರ್ ಅಣ್ಣನ ಹತ್ರ ಇತ್ತು. ಆಮೇಲೆ ಕುಸ್ತು ಬಿದ್ದವರು ಎದ್ದಳ್ಳೇ ಇಲ್ಲ. ಸೊ ಇವಾಗ ಒಂದು ಸ್ವಲ್ಪ ಅವರ ಗ್ರಾಫ್ ಮೇಲ್ಗಡೆ ಕಾಣಿಸ್ತಾ ಇದೆ. ನೋಡೋಣ ಈ ಗ್ರಾಫ್ ಫುಲ್ ಮೇಲಕ್ಕೆ ಹೋಗುತ್ತಾ. ಕಾಂಪಿಟೇಷನ್ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಅವ್ರ ಜೊತೆಗೆ ಕೊಡ್ತಾರ ODI ಫಾರ್ಮೆಟಲ್ಲಿ, ಅಂಡ್ ಶುಭ್ಮನ್ ಗಿಲ್ ಜೊತೆಗೆ ಕೊಡ್ತಾರ, ಅಥವಾ ಇಲ್ಲಿಂದ ಕೆಳಗಡೆ ಹಂಗೆ ODI ಫಾರ್ಮೆಟ್ ಜರಿಕೊಂಡು ಹೊರಟೋಗ್ಬಿಡುತ್ತಾ ಅಂತ ಕಾದ್ ನೋಡ್ಬೇಕು. ಅಪ್ಡೇಟ್ ನಂಬರ್ 3, ಇಂಡಿಯಾ ವರ್ಸಸ್ ಅಫ್ಘಾನಿಸ್ತಾನ್ T20 ಸೀರೀಸ್ ಇನ್ನೇನು ಟೆಸ್ಟ್ ಆಯಿತು. ಒನ್ ಆಫ್ ಟೆಸ್ಟ್ ಮ್ಯಾಚ್ ಜೊತೆಗೆ ODI ಸೀರೀಸ್ ಕೂಡ ಇಂಡಿಯಾದಲ್ಲಿ ಹೋಸ್ಟ್ ಆಗಿತ್ತು. ಈಗ ಬರ್ತಿರುವಂತ ಅಪ್ಡೇಟ್ ಪ್ರಕಾರ ಅರುಣ್ ಜೇಟ್ಲಿ ಸ್ಟೇಡಿಯಂ ಅಫಿಷಿಯಲ್ ಆಗಿ ಹೋಸ್ಟ್ ಮಾಡ್ತಾರೆ, ಅಫಿಷಿಯಲ್ ಆಗಿ ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ. ಮುಂಚೆನೂ ಕೂಡ ಅಪ್ಡೇಟ್ ಇತ್ತು ಈ ತರ ಆಗ್ಬೋದು ಅಂತ, ಬಟ್ ಇವಾಗ ಅಫಿಷಿಯಲ್ ಕನ್ಫರ್ಮೇಷನ್ ಬಂದಿದೆ BCCI ಕಡೆಯಿಂದ. 13ನೇ ತಾರೀಕು ಸೆಪ್ಟೆಂಬರ್ ಇಂದ ಅಫ್ಘಾನಿಸ್ತಾನ್ ಅಗೇನ್ಸ್ಟ್ ಹೋಮ್ ಅಲ್ಲಿ ನಾವು ಹೋಸ್ಟ್ ಮಾಡ್ತಾ ಇದೀವಿ. ಇನ್ನೇನು ಟೆಸ್ಟ್ ಆಯಿತು, ODI ಆಯಿತು, ಇವಾಗ T20 ಕೂಡ ಹೋಸ್ಟ್ ಮಾಡ್ತೀವಿ. ಫಸ್ಟ್ ಮ್ಯಾಚ್ ಅರುಣ್ ಜೇಟ್ಲಿ ನಡೀತು ಅಂದ್ರೆ ಎಲ್ಲಾ ಮ್ಯಾಚ್ನು ಕೂಡ ಅರುಣ್ ಜೇಟ್ಲಿ ನಡೀತಾ ಇರೋದು. 13, 15, 14, 17ನೇ ತಾರೀಕು ಸೆಪ್ಟೆಂಬರು ಈ ಒಂದು ಸೀರೀಸು ನಡೆಯುತ್ತೆ. ಸೊ ಇದೊಂಥರ ಪ್ರಿಪರೇಷನ್ ಇದೆ, ಪ್ರೆಪ್ ಇದ್ದಂಗಿರುತ್ತೆ ಇದಕ್ಕೆ, ಯಾವುದಕ್ಕೆ ಬರುವಂಥ ಏಷ್ಯನ್ ಗೇಮ್ಸಿಗೆ. ಸೊ ನೋಡುವ ಹೆಂಗೆ ಕ್ಯಾರಿ ಆಗುತ್ತೆ ಅಂತ. ಅಪ್ಡೇಟ್ ನಂಬರ್ 5, ಇವಾಗ ಜಸ್ಟಿನ್ ಡಿಕ್ಲೇರ್ ಆಯ್ತಲ್ಲ ಈ ಒಂದು ಸೀರೀಸ್ ಆಗ್ತಾ ಇದೆ ಅಂತ ಕನ್ಫರ್ಮೇಷನ್ ಸಿಗ್ತಾ ಇದ್ದಂಗೆ ಬಾಂಗ್ಲಾದೇಶರು ಕೂಡ ಸ್ವಲ್ಪ ಬಕೆಟ್ ಹಿಡಿಯೋದಕ್ಕೆ ಅಂತ ಬಂದಿದ್ರು BCCI ಅವ್ರಿಗೆ. ನಮಗೂ ಕೂಡ ಸೀರೀಸ್ ಬೇಕು, ನಾವು ಹೋಸ್ಟ್ ಮಾಡ್ತೀವಿ ಬನ್ನಿ ಅಂತ. ನಾವು ಅವರಿಗೆ ಹೋಗ್ಬೇಕಾಗಿ ಟ್ರಾವೆಲ್ ಮಾಡಬೇಕು. ಇನ್ಫ್ಯಾಕ್ಟ್ ಲಾಸ್ಟ್ ಇಯರ್ ಟ್ರಾವೆಲ್ ಮಾಡಬೇಕಾಗಿತ್ತು ನಾವು, ಬಟ್ ಇವ್ರ ಕಾರಣಾಂತರಗಳಿಂದ, ಇವ್ರು ಕಿತ್ತೋದ ಆಟಗಳಿಂದ ನಾವು ವರ್ಲ್ಡ್ ಕಪ್ ಕೂಡ ಅವ್ರನ್ನ ಕರ್ಸ್ಕೊಳಕ್ಕಾಗಲಿಲ್ಲ. ಅವರೇ ನಾವು ಬರಲ್ಲ ಅಂತ ಕೂತ್ಕೊಂಡ್ರು. ಆಮೇಲೆ ನಾವು ಕೂಡ ಹೋಗ್ಬಿಟ್ಟು ಟಾರ್ ಮಾಡಿಬಿಟ್ಟು ಆಡೋದಕ್ಕೆ ಆಗಲಿಲ್ಲ. ಸೊ ಇವಾಗ ಸ್ವಲ್ಪ ಹಿಡಿದ್ಬಿಟ್ಟು ಮಸಾಲ ಹಚ್ಬಿಟ್ಟು ಬೆಣ್ಣೆ ಸವರ್ಬಿಟ್ಟು ಆಡಿಸ್ಕೊಂಬಿಡೋಣ ಅವ್ರ ಕೈಲಿ ಒಂದು ಸೀರೀಸ್ನ ಅಂತ ಇವರು ಬಾಂಗ್ಲಾದೇಶರು ಹೊರಟಿದ್ರು. ಸೆಪ್ಟೆಂಬರ್ ತಿಂಗಳಲ್ಲಿ ನಡಿಬೇಕಾಗಿತ್ತು ಈ ಒಂದು ಸೀರೀಸು. ಲಾಸ್ಟ್ ವರ್ಷ ಕೂಡ ಸೆಪ್ಟೆಂಬರ್ ತಿಂಗಳಲ್ಲಿ ನಡಿಬೇಕಾಗಿತ್ತು ಅಂತ ಕಾಣಿಸುತ್ತೆ, ಬಟ್ ಅದು ಅನ್ಫಾರ್ಚುನೇಟ್ಲಿ ಆಗಲಿಲ್ಲ ಕಾರಣಾಂತರದಿಂದ. ಸೊ ಈ ಸೆಪ್ಟೆಂಬರ್ಗೆ ಆಗಬೇಕಾಗಿತ್ತು ಈ ಸೀರೀಸು. ಮುಂದಕ್ಕೆ ಹೋಗ್ಬಿಟ್ಟು, ಬಟ್ ಇಲ್ಲಿ ಡಿಕ್ಲೇರ್ ಆಗಿರೋದನ್ನ 3 ಮ್ಯಾಚ್ನ T20 ಸೀರೀಸು. ಸೊ ಬಾಂಗ್ಲಾದೇಶಿಗೆ ಇಂಡಿಯನ್ ಟೀಮು ಟ್ರಾವೆಲ್ ಮಾಡೋದೇನಿದೆ, ಏನೇ ಇವ್ರು ಬಕೆಟ್ ಹಿಡಿದ್ರು ಸಹ, ಏನೇ ಒಂದು ಮಸಾಲ ಹಚ್ಚಿದ್ರು ಸಹ ಫ್ಯೂಚರಲ್ಲಿ ಆಡ್ಬೋದು. ಬಟ್ ಸೆಪ್ಟೆಂಬರ್ ತಿಂಗಳಲ್ಲಿ ನೆಕ್ಸ್ಟ್ ತಿಂಗಳು ಟೋರ್ ಮಾಡೋದು ಸಿಕ್ಕಾಪಟ್ಟೆ ಡೌಟ್ಫುಲ್. ಆಲ್ಮೋಸ್ಟ್ ಈ ಒಂದು ಪಾಸಿಬಿಲಿಟಿ ಇದೆ, ರೂಲ್ಡ್ ಔಟ್ ತರನೇ ಅನ್ಕೊಳ್ಳಿ. ಆಮೇಲೆ ಧೋನಿ ಅವರ ಪೀರಿಯಡ್ ಜೊತೆಗೆ ವಿರಾಟ್ ಕೊಹ್ಲಿ ಅವರ ಪೀರಿಯಡ್ ಅಲ್ಲಿ ಒಂದು ಮೇಜರ್ ಡಿಫ್ರೆನ್ಸ್ ಏನು ಅಂತ ಅಂದ್ರೆ, ಅದು ಜಾಂಟಿ ರೌಡ್ಸ್ ಅವರ ಪ್ರಕಾರ ಏನು ಅಂತಂದ್ರೆ, MS ಧೋನಿ ಅವರ ಪೀರಿಯಡ್ ಅಲ್ಲಿ MS ಧೋನಿ ಒಂಥರ ಫ್ಲೆಕ್ಸ್ ಮಾಡ್ತಿದ್ದೆ. ಹೆಂಗೆ ಅಂತಂದ್ರೆ ಅವ್ರು ಫ್ಲೆಕ್ಸ್ ಮಾಡ್ತಿರ್ಲಿಲ್ಲ, ಬಟ್ ನಮಗೆ ಗೊತ್ತಾಗ್ತಾ ಇತ್ತು, ಟೀಮ್ ನೋಡ್ತು ಅಂದ್ರೆ ಹಂಗೆ ಕಾಣಿಸ್ತಾ ಇತ್ತು. ಸಿಕ್ಕಾಪಟ್ಟೆ ಎಕ್ಸ್ಪೀರಿಯನ್ಸ್ಡ್ ಕ್ರಿಕೆಟರ್ಸ್ಗಳು ಇರೋದು, ಅಂದ್ರೆ ಯಂಗ್ ಪ್ಲೇಯರ್ಸ್ ಇಲ್ಲ ಅಂತಲ್ಲ, ಬಟ್ ಎಕ್ಸ್ಪೀರಿಯನ್ಸ್ ಕ್ರಿಕೆಟರ್ಸ್ಗಳು ಕಾಣಿಸೋರು. ಇವರೇ ಯಂಗ್ ಕ್ಯಾಪ್ಟನ್ ಆಗಿದ್ರು ಆ ಟೈಮಲ್ಲಿ 2007 ತಗೊಳ್ಳಿ. ಸೊ ಎಕ್ಸ್ಪೀರಿಯನ್ಸ್ ಕ್ರಿಕೆಟರ್ಸು ಕಾಣಿಸೋರು ಅಂಡ್ ಯಂಗ್ ಯಂಗ್ಸ್ಟರ್ಸ್ ಕೂಡ ಕಾಣಿಸೋರು. ಬಟ್ ಅದೊಂಥರ ಹೆಂಗ್ ಫ್ಲೆಕ್ಸ್ ಇತ್ತು ಅಂತಂದ್ರೆ, ಸಿಕ್ಕಾಪಟ್ಟೆ ನೋಡಿ ಸಚಿನ್ ತೆಂಡೂಲ್ಕರ್ ಇದ್ದಾರೆ, ಸೆಹ್ವಾಗ್ ಆಗಿದ್ದಾರೆ, ಅವರಿದ್ದಾರೆ, ಒಂಥರ ಆ ಥರ ಫ್ಲೆಕ್ಸ್ ಇತ್ತು. ಸೊ ನಮಗೆ ಫೀಲ್ಡಿಂಗ್ ಕಡೆ ಅಷ್ಟೊಂದು ಫೋಕಸ್ ಇಲ್ಲ ಅಂದ್ರೂ ಪರವಾಗಿಲ್ಲ. ನಮಗೆ ಸೀನಿಯರ್ ಕ್ರಿಕೆಟರ್ಸ್ ಇದ್ದಾರೆ, ಸೀನಿಯರ್ ಬೌಲರ್ಸ್ ಇದ್ದಾರೆ, ಸೀನಿಯರ್ ಬ್ಯಾಟರ್ಸ್ಗಳಿದ್ದಾರೆ ನಮಗೆ.
ಸೀನಿಯರ್ ಆಲ್ರೌಂಡರ್ಸ್ಗಳಿದ್ದಾರೆ ನಮಗೆ. ಫೀಲ್ಡಿಂಗ್ ಅಷ್ಟರ ಮಟ್ಟಿಗೆ ನಾವು ಫೋಕಸ್ ಇಲ್ಲ ಅಂದ್ರೂ ಪರವಾಗಿಲ್ಲ, ನಾವು ಮ್ಯಾಚ್ನ ಗೆಲ್ತೀವಿ, ನಾವು ಈ ಥರ ಮ್ಯಾಚ್ನ ಗೆಲ್ತೀವಿ. ಅಂದರೆ ಬ್ಯಾಟಿಂಗು ಬೌಲಿಂಗು ಸಖತ್ತಾಗಿ ಮಾಡಿದ್ರೆ ನಾವು ಮ್ಯಾಚ್ನ ಗೆಲ್ತೀವಿ, ಫೀಲ್ಡಿಂಗ್ ಇಲ್ಲ ಅಂದ್ರೂ ಪರವಾಗಿಲ್ಲ ನಮಗೆ ಅನ್ನೋ ಥರ ಇತ್ತು MS ಧೋನಿ ಪೀರಿಯಡಲ್ಲಿ. ಬಟ್ ವಿರಾಟ್ ಕೊಹ್ಲಿ ಪೀರಿಯಡ್ ಹಿಂಗೆ ಚೇಂಜ್ ಮಾಡಿದ್ರು ಅಂತ, ರೆವಲ್ಯೂಷನ್ ಹಿಂಗೆ ಸ್ಟಾರ್ಟ್ ಆಯಿತು ಅಂತಂದರೆ, ವಿರಾಟ್ ಕೊಹ್ಲಿ ಅವರು ನಾನು ಫಸ್ಟ್ ಫಿಟ್ ಆಗಿರಬೇಕು, ನಾನು ಫಸ್ಟು ಪಕ್ಕಾ ಫೀಲ್ಡರ್ ಆಗಿರಬೇಕು, ನಾನು ಪಕ್ಕಾ ಒಂಥರ ಅಂದರೆ ಎಷ್ಟೊಂದು ಜನ ಹೇಳಿದ್ರು ಇದು ನಮ್ಮ ಕೈಲಿ ಬ್ಯಾಟಿಂಗ್ ಕಂಟ್ರೋಲ್ ಮಾಡೋಕ್ಕಾಗುತ್ತಾ, ಬೌಲಿಂಗ್ ಕಂಟ್ರೋಲ್ ಮಾಡೋಕ್ಕಾಗುತ್ತಾ ಗೊತ್ತಿಲ್ಲ, ಬಟ್ ಫೀಲ್ಡಿಂಗ್ ಅಂತೂ ನಾವು ಕಂಟ್ರೋಲ್ ಮಾಡ್ಬೋದು. ವಿ ಕ್ಯಾನ್ ಕಂಟ್ರೋಲ್ ಅವರ್ ಕಂಟ್ರೋಲಬಲ್ಸ್ ಯಾವುದು ಅಂತ ಅದು ಫೀಲ್ಡಿಂಗು ಪಕ್ಕಾ ಇರಬೇಕು ಅಂತ. ಸೊ ವಿರಾಟ್ ಕೊಹ್ಲಿ ಅವರ ಒಂದು ಪೀರಿಯಡಲ್ಲಿ ಒಂದು ಫಿಟ್ನೆಸ್ ಟ್ರಾನ್ಸಿಷನ್ ಇಂಡಿಯನ್ ಟೀಮಲ್ಲಿ ಸ್ಟಾರ್ಟ್ ಆಯಿತು, ಅವರ ಕ್ಯಾಪ್ಟನ್ಸಿ ಸಿಗ್ತಾ ಇದ್ದಂಗೆ. ಸೊ ವಿರಾಟ್ ಕೊಹ್ಲಿ ಕೂಡ ಆಬ್ವಿಯಸ್ಲಿ ಒಂದು ಸ್ಟ್ಯಾಂಡರ್ಡ್ಸ್ನ ಇಂಪ್ರೂವೈಸ್ ಮಾಡಿಕೊಂಡ್ರು, ಅವರನ್ನು ಹೋಗ್ಬಿಟ್ಟು ಸಿಕ್ಕಾಪಟ್ಟೆ ಚೆನ್ನಾಗಿ ಕಲ್ತ್ಕೊಂಡ್ರು. ಆ್ಯಂಡ್ ಫೀಲ್ಡಿಂಗ್ ಕೂಡ ಹೆವಿಲಿ ಇಂಪ್ರೂವ್ ಆಯಿತು ವಿರಾಟ್ ಕೊಹ್ಲಿ ಅವರ ಕ್ಯಾಪ್ಟನ್ಸಿ ಪೀರಿಯಡಲ್ಲಿ. ನಂಬರ್ ಆಫ್ ಕ್ಯಾಚ್ ಡ್ರಾಪ್ ಆಗಿರ್ಬೋದು ಆ್ಯಂಡ್ ಬೌಂಡ್ರಿ ಸೇವಿಂಗ್ ವಿಚಾರದಲ್ಲಿ ಆಗಿರ್ಬೋದು. ಸೊ ವಿರಾಟ್ ಕೊಹ್ಲಿ ಅವರ ಕ್ಯಾಪ್ಟನ್ಸಿ ಪೀರಿಯಡಲ್ಲಿ ಇಂಡಿಯನ್ ಟೀಮ್ ಸಿಕ್ಕಾಪಟ್ಟೆ ಸಖತ್ತಾಗಿ ಮಾಡಿದೆ ಅಂತ ಇವಾಗಲೂ ಕೂಡ ಜಾಂಟಿ ರೋಡ್ಸ್ ಹೇಳ್ತಾರೆ. ಇವ್ರು ಗೊತ್ತಲ್ಲಪ್ಪ, ಜಾಂಟಿ ರೋಡ್ಸು ಎಕ್ಸ್ಟ್ರಾರ್ಡನರಿ ಫೀಲ್ಡರು. ಅಪ್ಡೇಟ್ ನಂಬರ್ 7 ಅನೌನ್ಸ್ ಆಗಿದೆ. ಶ್ರೀಲಂಕಾ ಸ್ಕ್ವಾಡ್ ಫಾರ್ ಫಸ್ಟ್ ಟೆಸ್ಟ್ ಮ್ಯಾಚು. ಹೌದು, ರೀಸೆಂಟಾಗಿ ಒಂದು ವಾರ್ಮ್ ಅಪ್ ಮ್ಯಾಚು ಕೂಡ ಆಯಿತು, ಅದು ನೋಡಿದ್ರೆ ಅಂತ ಅನ್ಕೊಳ್ತು. ಪರವಾಗಿಲ್ಲ, ಡೀಸೆಂಟಾಗಿ ಪರ್ಫಾರ್ಮ್ ಮಾಡೋ ಶ್ರೀಲಂಕಾ ಟೀಮ್ ಏನು ಅಂತ ವರ್ಸ್ಟಾಗೇನು ಪರ್ಫಾರ್ಮ್ ಮಾಡಲಿ, ಇಂಡಿಯಾ ಗೆದ್ರೂ ಸಹ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು ಅಂತ ಹೇಳಬೇಕು. ಬಟ್ ವಾರ್ಮ್ ಅಪ್ಪೇ ಬೇರೆ, ಆ್ಯಕ್ಚುಯಲ್ ಮ್ಯಾಚೇ ಬೇರೆ. ಇಲ್ಲಿ ಶ್ರೀಲಂಕಾ ಗೆಲ್ಲೋದಕ್ಕಾಗೋದಿಲ್ಲ, ಇವರು ಟುಸ್ಪಡಾಕೆ ಅಂತ ಹೇಳೋದಕ್ಕಾಗೋದಿಲ್ಲ, ಏನು ಬೇಕಾದ್ರೂ ಆಗ್ಬೋದು. ಯಾಕಂದರೆ ಸ್ವಲ್ಪ ಚೇಂಜಸ್ ಅಂತೂ ಇದೆ ಇಲ್ಲಿ ಅಲ್ಲಿನ ಇದಕ್ಕೆ ಕಂಪೇರ್ ಮಾಡ್ತು ಅಂದಾಗ. ಧನಂಜಯ ಡಿಸಿಲ್ವಾ ಅವರ ಕ್ಯಾಪ್ಟನ್ಸಿ ನಿಭಾಯಿಸಿದ್ರು, ಲಹಿರು ಅವರು ಕೂಡ ಇದ್ದಾರೆ, ಆಮೇಲೆ ನಿಶಾನ್ ಅವರು, ಮಧುಶಂಕ ಅವರು, ಆಮೇಲೆ ಕಮಿಂದು ಮೆಂಡೆಸ್, ದಿನೇಶ್ ಚಂದಿಮಲ್. ಹಳೇ ತಲೆ ಅಂತಂದರೆ ದಿನೇಶ್ ಚಂದಿಮಲ್ ಮಾತ್ರ ಕಾಣಿಸ್ತಾ ಇರೋದು. ಅಂದರೆ ಇವ್ರನ್ನ ಕಂಪೇರ್ ಮಾಡ್ಕೊಂಡ್ರೆ ಬೇರೆಯವರಿಗೆ ಇವರೇ ಸಿಕ್ಕಾಪಟ್ಟೆ ಸೀನಿಯರಲ್ಲಿ. ಆಮೇಲೆ ಸೂರ್ಯ ಬಂದ್ರ ಅಂತ ಒಬ್ರು ಹಾಕೊಂಡಿದ್ದಾರೆ, ಸೋನಲ್, ಆಮೇಲೆ ದಿಕ್ಬಾಲ್ ಅವ್ರನ್ನ ಹಾಕೊಂಡಿದ್ದಾರೆ, ರಮೇಶ್ ಅವರ ವಿಕೆಟ್ ಕೀಪಿಂಗ್ ಮೇನ್ ವಿಕೆಟ್ ಕೀಪರ್ ಆಗಿರೋದು ರಮೇಶ್ ಅವರು, ಆಮೇಲೆ ಪ್ರಭಾತ್ ಅವರು, ಜಯಸೂರ್ಯ, ಕೇಶರ, ಆಮೇಲೆ ಮೈಲನ್ ಅವರು, ಅಸಿತ್ ಫರ್ನಾಂಡೋ, ಲಹಿರು ಕುಮಾರ, ಆಮೇಲೆ ಫರ್ನಾಂಡೋ, ವಿಶ್ವ ಫರ್ನಾಂಡೋ, ಆಮೇಲೆ ದಿಲ್ಶಾನ್ ಮಧುಶಂಕ ಅವ್ರನ್ನ ಹಾಕೊಂಡಿದ್ದಾರೆ. ಸೊ ನೋಡುವ ಈ ಟೀಮು ಹೆಂಗೆ ಕ್ಯಾರಿ ಆಗುತ್ತೆ ಡಿಸಿಲ್ವಾ ಅವರ ಕ್ಯಾಪ್ಟನ್ಸಿಲಿ ಅಂತ. ಅಪ್ಡೇಟ್ ನಂಬರ್ 8 ನಿತೀಶ್ ರಾಣಾಗೆ ಒಂದು ಕ್ವೆಶನ್ ಬರುತ್ತೆ. ನಿಮ್ಮ ಡ್ರೀಮ್ ಏನು ಅಂದರೆ, ಒಂದು ಪಾರ್ಟ್ನರ್ಶಿಪ್, ಸಖತ್ತು ಪಾರ್ಟ್ನರ್ಶಿಪ್ನ ನೀವು ಬಿಲ್ಡ್ ಮಾಡಬೇಕು ಅಂತಂದರೆ ನೀವು ಯಾರ ಜೊತೆ ಬಿಲ್ಡ್ ಮಾಡೋದಕ್ಕೆ ಇಷ್ಟಪಡ್ತೀರಾ ಅಂತ ಕೇಳಿದಾಗ ಅವ್ರು ಕೊಟ್ಟಿರುವಂಥ ಉತ್ತರ ಇದು. ನಿತೀಶ್ ರಾಣಾ ಹೇಳ್ತಾರೆ, ನನಗೆ ವಿರಾಟ್ ಕೊಹ್ಲಿ ಜೊತೆಗೆ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡೋಕ್ಕೆ ಸಿಕ್ಕಾಪಟ್ಟೆ ಇಷ್ಟ, ಆ್ಯಂಡ್ ದ ಸೇಮ್ ಬಿ ನನಗೆ ರಿಷಬ್ ಪಂತ್ ಜೊತೆಗೆ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಇಷ್ಟ ಅಂತ ಹೇಳಿದ್ದಾರೆ. ಎನಿವೇ ಇವಾಗ ಡೆಲ್ಲಿ ಕ್ಯಾಪಿಟಲ್ಸ್ಗೆ ಹೋಗಿದ್ದಾರೆ, ರಿಷಬ್ ಪಂತ್ ಕೂಡ ಡೆಲ್ಲಿ ಕ್ಯಾಪಿಟಲ್ಸಲ್ಲಿ ಇದ್ದಾರೆ. ಇಬ್ಬರು ಕೂಡ ಗೊತ್ತಿಲ್ಲ ಏನಾಗುತ್ತೆ ಅಂತ ರಿಲೇಷನ್ ಪ್ರೋಸೆಸಲ್ಲಿ, ಇವ್ರು ಹೋಗ್ತಾರೋ ಅಥವಾ ಏನೇನು ಆಗ್ತವೆ ಅಂತ. ಬಟ್ ರಿಷಬ್ ಪಂತ್ ಜೊತೆಗೆ ಆಗ್ಬೋದು, ಬಟ್ ವಿರಾಟ್ ಕೊಹ್ಲಿ ಜೊತೆಗೆ ಇವರು ಒಂಥರ ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡಬೇಕು ಅಂದರೆ ಇಂಡಿಯನ್ ODI ಸೈಡ್ಗೆ ಅವರು ಬರಬೇಕಾಗತ್ತೆ. ಅದು ಯಾಕೋ ನನಗೆ ಇಂಪಾಸಿಬಲ್ ಥರನೇ ಕಾಣಿಸ್ತಾ ಇದೆ 2027 ಅಷ್ಟರಲ್ಲಿ. ಸೊ ಅದೇ IPL ಏನಾದ್ರು ಇನ್ ಕೇಸ್ ಏನಾದರೂ ಮುಂದೆ ಫ್ಯೂಚರ್ RCBಗೆ ಆಡೋ ಥರ ಏನಾದ್ರು ಆಯಿತು ಅಂತಂದ್ರೆ ನಿತೀಶ್ ರಾಣಾ ಅವರು ಅವಾಗ ಒಂದು ಪಾಸಿಬಿಲಿಟಿ ಇರುತ್ತೆ ವಿರಾಟ್ ಕೊಹ್ಲಿ ಜೊತೆಗೆ ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡೋದಕ್ಕೆ. ಸೊ ನೋಡುವ ಏನಾಗುತ್ತೆ ಕತೆ ಅಂತ. ಅಪ್ಡೇಟ್ ಮುನ್ನ ಇನ್ನು ವಿರಾಟ್ ಕೊಹ್ಲಿ ಬಗ್ಗೆ ಮಾತಾಡಿದ್ರೆ, ಅಜಿಂಕ್ಯ ರಹಾನೆ ಅವರು ರಿಟೈರ್ಮೆಂಟ್ ಆದ ನಂತರ ಸಿಕ್ಕಾಪಟ್ಟೆ ಇಂಟರ್ವ್ಯೂಗಳು ಅದು ಎಲ್ಲ ಹೋಗ್ತಾ ಇದ್ದಾರೆ, ಆ್ಯಂಡ್ ಒಬ್ವಿಯಸ್ಲಿ ಕಾಮೆಂಟ್ರಿಲೂ ಕೂಡ ಇವರು ಇನ್ವಾಲ್ವ್ ಆಗಿದ್ದಾರೆ. ಸೊ ಇಲ್ಲಿ ಕೊಟ್ಟಿರುವಂಥ ಆನ್ಸರ್ ಇದು ವಿರಾಟ್ ಕೊಹ್ಲಿ ಅವರ ಬಗ್ಗೆ. ಅವರು ಹೇಳ್ತಾರೆ, ಇಂಡಿಯನ್ ಟೆಸ್ಟ್ ಟೀಮು 2015 6th 7th ಇತ್ತು, ಪೊಸಿಷನ್ನು ಆಲ್ಮೋಸ್ಟ್ 6th 7th ಇತ್ತು. ಸೊ ಅಲ್ಲಿಂದ ಆಚೆಗೆ ನಾವು ನಂಬರ್ 1 ಟೀಮ್ ಆಗ್ತೀವಿ, ಟೀಮ್ ಟು ಬೀಟ್ ಆಗ್ತೀವಿ ಟೆಸ್ಟ್ ಅಂತ ಬಂದಾಗ. ಸೊ ಅದು ಯಾರಿಂದ ಸಾಧ್ಯ ಅಂತಾನೆ, ಖಂಡಿತ ವಿರಾಟ್ ಕೊಹ್ಲಿಯಿಂದ ಸಾಧ್ಯ. ಜೊತೆಗೆ ಒಬ್ವಿಯಸ್ಲಿ ಇವರು ಕೂಡ ವೈಸ್ ಕ್ಯಾಪ್ಟನ್ ಆಗಿದೆ ಅಂತ ನಾವು ಸಿಕ್ಕಾಪಟ್ಟೆ ಆಡಿದ್ದೀವಿ, ಇಬ್ರು ಕೂಡ ಆಡಿದ್ದೀವಿ, ಒಟ್ಟಿಗೆ ಆಡಿದ್ದೀವಿ. ಎಸ್ಪೆಷಲಿ ಟೆಸ್ಟ್ ಕ್ರಿಕೆಟ್ ಅಂತ ಬಂದಾಗ ಸಿಕ್ಕಾಪಟ್ಟೆ ಆಡಿದ್ದೀವಿ ನಾವು, ಆ್ಯಂಡ್ ಸಿಕ್ಕಾಪಟ್ಟೆ ಅನಲೈಸ್ ಮಾಡಿದ್ದೀವಿ ಗೇಮ್ನ ಇಬ್ರು ಸೇರಿಕೊಂಡು. ಇಬ್ರು ಸಾಕಷ್ಟು ಮಾತಾಡ್ಕೊತಾ ಇದ್ವಿ ನಾವು ಏನು ಮಾಡಬೇಕು, ಇಂಡಿಯನ್ ಕ್ರಿಕೆಟ್ನ ಅಪ್ಲಿಫ್ಟ್ ಮಾಡಬೇಕು ಅಂದರೆ ಟೆಸ್ಟ್ ಕ್ರಿಕೆಟ್ ಅಂತ ಬಂದಾಗ ನಾವು ಎಲ್ಗೋ ತೊಗೊಂಡೋಗ್ಬೇಕು ಅಂತಂದರೆ ಏನು ಮಾಡಬೇಕು ನಾವು ಅಂತ ಇಬ್ಬರು ಯಾವಾಗಲೂ ಅನಲೈಸ್ ಮಾಡೋರಂತೆ. ಒಟ್ಟಲ್ಲಿ ಇಬ್ರದ್ದು ಒಂದು ಗೋಲ್ ಇದ್ದಿದ್ದು ಒಂದೇ, ಇಂಡಿಯನ್ ಕ್ರಿಕೆಟ್ನ ಅಪ್ಲಿಫ್ಟ್ ಮಾಡಬೇಕು ಅಂತ. ಕ್ಯಾಪ್ಟನ್ ಆಗಿರಲಿ, ವೈಸ್ ಕ್ಯಾಪ್ಟನ್ ಆಗಿರಲಿ. ಆ್ಯಂಡ್ ಅಜಿಂಕ್ಯ ರಹಾನೆ ಆ ಬಾರ್ಡರ್ ಗವಾಸ್ಕರ್ ಟ್ರೋಫಿಲಿ ಅವರ ಕ್ಯಾಪ್ಟನ್ಸಿನ ಯಾರು ಕೂಡ ಮರೆಯೋದಕ್ಕಾಗಲ್ಲ. ವಿರಾಟ್ ಕೊಹ್ಲಿ ಫಸ್ಟ್ ಮ್ಯಾಚ್ ಕ್ಯಾಪ್ಟನ್ಸಿ ನಿಭಾಯಿಸಿರ್ತಾರೆ, 36 ರನ್ಗೆ ಆಲ್ಔಟ್ ಆಗಿರ್ತಾರೆ. ವಿರಾಟ್ ಕೊಹ್ಲಿ ಕಾರಣಾಂತರದಿಂದ ಅದೇ ಮಗು ಡೆಲಿವರಿ ಆ ಮ್ಯಾಟ್ರಿಗೆ ಈಚೆ ಕಡೆ ಬರ್ತಾರೆ, ಬಾರ್ಡರ್ ಗವಾಸ್ಕರ್ ಟ್ರೋಫಿನ ಬಿಟ್ಟು ಈಚೆ ಬರ್ತಾರೆ. ಇನ್ನು ಮಿಕ್ಕಂತ 3 ಮ್ಯಾಚಲ್ಲಿ ಏನು ಪ್ರೂವ್ ಮಾಡ್ತಾರೆ ಅಜಿಂಕ್ಯ ರಹಾನೆ. ಫಸ್ಟ್ ಮ್ಯಾಚ್ ಅಷ್ಟು ವರ್ಸ್ಟಾಗಿ ಸೋತಾದ್ಮೇಲೆ ಗಾವಾಟಸ್ ಅಂತೂ ಮರೆಯಂಗಿಲ್ವೇ ಇಲ್ಲ, ಅವ್ರ ಕ್ಯಾಪ್ಟನ್ಸಿ ಅಂತೂ ಮರೆಯಂಗೇನೇ ಇಲ್ಲ. ಸೊ ಇದು ತೋರಿಸುತ್ತೆ ಎಂಥ ಕ್ಯಾರೆಕ್ಟರು ವಿರಾಟ್ ಕೊಹ್ಲಿ ಆ್ಯಂಡ್ ಒಬ್ವಿಯಸ್ಲಿ ಅಜಿಂಕ್ಯ ರಹಾನೆ ಅಂತ. ಅಪ್ಡೇಟ್ ನಂಬರ್ 10 ರಾಹುಲ್ ಚಹಾರ್ ಡಿಕ್ಲೈನ್ ಆಗ್ತಾ ಇತ್ತಪ್ಪ. ದೀಪಕ್ ಚಾರ್ ಹೆಂಗೆ ಡಿಕ್ಲೈನ್ ಆಗ್ತಾ ಇದ್ರೋ ಅವ್ರ ಥರನೇ ಒಂಥರ ಅವ್ರು ಪರವಾಗಿಲ್ಲ ಅಂತ ಅನ್ಕೊಳ್ಳಿ ಒಂದು ರೇಂಜಿಗೆ. ಬಟ್ ರಾಹುಲ್ ಚಹಾರ್ ಅಂತೂ ಒಂದು ಕಾಲದಲ್ಲಿ IPL ಹೆವಿ ಹವಾ ಇಟ್ಟವರು, ಇವಾಗ ಡಿಕ್ಲೈನ್ ಆಗ್ತಾ ಇದ್ದಾರೆ. ಕೌಂಟಿ ಚಾಂಪಿಯನ್ಶಿಪ್ ಆಡೋದಕ್ಕೆ ಅಂತ ಹೋಗಿದ್ರು, ಎಲ್ಲೂ ಅವಕಾಶ ಸಿಗ್ತಿಲ್ಲ ಅಂತ ಅನ್ಕೊಳ್ಳಿ. ಸ್ವಲ್ಪ ಅವ್ರು ಗುರುತಿಸೋದಕ್ಕೋಸ್ಕರ ಕೌಂಟಿ ಚಾಂಪಿಯನ್ಶಿಪ್ಗೆ ಹೋಗಿದ್ರು. ಅಲ್ಲಿ ಆಡುವಂಥ ಮ್ಯಾಚಲ್ಲಿ ಟಕ್ಔಟ್ ಆಗೋದ್ರ ಜೊತೆಗೆ ಇವರು 57 ರನ್ನ ಓಡಿಸ್ಕೊಂಡಿದ್ದಾರೆ. 10 ಓವರ್ ಬೌಲಿಂಗ್ ಮಾಡ್ಬಿಟ್ಟು ವಿಕೆಟ್ಲೆಸ್ ಕೂಡ ಹೋಗಿದ್ದಾರೆ.
ಸೊ ಡಿಕ್ಲೈನ್ ಫೇಸು ಕಾಣಿಸ್ತಾ ಇದೆ ರಾಹುಲ್ ಚಹರ್ ಅವ್ರದ್ದು. ಸಿ ಎಸ್ ಕೆ ಏನು ಮಾಡುತ್ತೆ ಈ ವರ್ಷ, ರಾಹುಲ್ ಚಹರ್ನ ಖಂಡಿತ 100% ಬಿಡ್ತಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ನೋಡುವ ಅದೇನಾಗುತ್ತೆ ಕತೆ ಚಹರ್ದು ಅಂತ. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಇದಿಷ್ಟು ಆಗಿದ್ದು ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೆ ವಿಡಿಯೋ ಸ್ವಲ್ಪ ಆದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಅದ್ರಸಿ.